ವಿಜಯಪುರ ಜಿಲ್ಲೆಯ ಹಸಿರಿನಿಂದ ಕೂಡಿದ ಒಂದು ಚಿಕ್ಕ ಹಳ್ಳಿ, ಮಣ್ಣಿನ ಮನೆಗಳು, ಹಸಿರು ಹೊಲಗಳು, ಬೆಳಗಿನ ಮೃದುವಾದ ಸೂರ್ಯಕಿರಣಗಳು ಹರಡಿರುವ ವಾತಾವರಣ. ಒಂದು ಸರಳ ಬಟ್ಟೆ ಧರಿಸಿದ, ಕಣ್ಣಿನಲ್ಲಿ ಕುತೂಹಲ ಮತ್ತು ಕನಸು ತುಂಬಿದ ಬಾಲಕ ಅಜಯ್ ಮನೆಯ ಮುಂಭಾಗ ಕುಳಿತು ಹಳೆಯ ಇತಿಹಾಸ ಪುಸ್ತಕ ಓದುತ್ತಿದ್ದಾನೆ. ಆ ದಿನ ಸಂಜೆ ಅಜಯ್ ತನ್ನ ತಾತನ ಬಳಿ ಹೋಗಿ ಕೇಳಿದ, ತಾತ, ನಮ್ಮ ಇತಿಹಾಸದ ಮಹಾನ್ ವ್ಯಕ್ತಿಗಳು ನಿಜವಾಗಿಯೂ ಎಷ್ಟು ಮಹತ್ವದವರು? ತಾತ ಮೃದುವಾಗಿ ನಕ್ಕು ಕತೆ ಪ್ರಾರಂಭಿಸಿದರು. ಬಹಳ ವರ್ಷಗಳ ಹಿಂದೆ ಬೆಂಗಳೂರನ್ನು ಸುಂದರ ನಗರವನ್ನಾಗಿ ಕಟ್ಟಿದ ಮಹಾನ್ ನಾಯಕನೊಬ್ಬನಿದ್ದ. ಅವನೇ ಕೆಂಪೇಗೌಡ. ಅವನು ಕೇವಲ ಒಂದು ನಗರ ಕಟ್ಟಲಿಲ್ಲ, ಜನರ ಬದುಕಿಗೆ ಒಂದು ದಿಕ್ಕು ನೀಡಿದ. 4 ಗೋಪುರಗಳನ್ನು ನಿರ್ಮಿಸಿ ನಗರ ಗಡಿಯನ್ನು ಗುರುತಿಸಿದ. ಅವನ ದೂರದೃಷ್ಟಿ ಇಲ್ಲದಿದ್ದರೆ ಇಂದು ಬೆಂಗಳೂರು ಈ ಮಟ್ಟಿಗೆ ಬೆಳೆಯುತ್ತಿರಲಿಲ್ಲ. ಅಜಯ್ ಆಶ್ಚರ್ಯದಿಂದ ಕೇಳುತ್ತಿದ್ದ. ತಾತ ಮುಂದುವರಿಸಿದರು. ಆಮೇಲೆ ಬ್ರಿಟಿಷರ ವಿರುದ್ಧ ಧೈರ್ಯದಿಂದ ಹೋರಾಡಿದ ರಾಣಿ ಯಾರು ಗೊತ್ತಾ? ಅವಳೇ ಕಿತ್ತೂರು ರಾಣಿ ಚೆನ್ನಮ್ಮ. ಬ್ರಿಟಿಷರ ಆಳ್ವಿಕೆಗೆ ಸವಾಲು ಹಾಕಿ ಸ್ವಾಭಿಮಾನಕ್ಕಾಗಿ ಯುದ್ಧ ಮಾಡಿದ ಮೊದಲ ಮಹಿಳಾ ವೀರರು. ಅವಳ ಧೈರ್ಯ ಇಂದು ಮಹಿಳೆಯರಿಗೆ ಪ್ರೇರಣೆ. ಅಜಯ್ ಕಣ್ಣುಗಳಲ್ಲಿ ಹೆಮ್ಮೆ ಹೊಳೆದಿತು. ಮತ್ತೊಬ್ಬ ಮಹಾನ್ ಯೋಧನಿದ್ದನು, ತಾತ ಹೇಳಿದರು. ಅವನೇ ಟಿಪ್ಪು ಸುಲ್ತಾನ್. ಅವನು ಮೈಸೂರು ರಾಜ್ಯದ ರಾಜನಾಗಿದ್ದ. ಆಧುನಿಕ ತಂತ್ರಜ್ಞಾನ ಬಳಸಿ ಯುದ್ಧ ಮಾಡುತ್ತಿದ್ದ. ಅವನ ಧೈರ್ಯ ಮತ್ತು ದೇಶಭಕ್ತಿ ಇಂದಿಗೂ ಜನಮನಗಳಲ್ಲಿ ಜೀವಂತ. ಆ ರಾತ್ರಿ ಅಜಯ್ಗೆ ನಿದ್ದೆ ಬರಲಿಲ್ಲ. ಅವನು ಕನಸಿನಲ್ಲಿ ಆ 3 ಮಹಾನ್ ವ್ಯಕ್ತಿಗಳನ್ನು ನೋಡಿದ. ಅವರು ಅವನೊಂದಿಗೆ ಮಾತನಾಡಿದರು. ಕೆಂಪೇಗೌಡ ಹೇಳಿದರು, ಬಾಲಕ, ಕನಸು ಕಾಣು, ಆದರೆ ಅದನ್ನು ನಿಜಗೊಳಿಸಲು ಶ್ರಮಿಸು. ರಾಣಿ ಚೆನ್ನಮ್ಮ ಹೇಳಿದರು, ಯಾವುದೇ ಅನ್ಯಾಯ ಎದುರಾದರೂ ಧೈರ್ಯದಿಂದ ನಿಲ್ಲು. ಟಿಪ್ಪು ಸುಲ್ತಾನ್ ಹೇಳಿದರು, ದೇಶದ ಗೌರವಕ್ಕಾಗಿ ಸದಾ ಸಿದ್ಧನಾಗಿರು. ಮರುದಿನ ಶಾಲೆಯಲ್ಲಿ ಪ್ರಬಂಧ ಸ್ಪರ್ಧೆ ನಡೆಯಿತು. ಅಜಯ್ ತನ್ನ ಪ್ರಬಂಧದಲ್ಲಿ ಇವರ ಜೀವನದ ಮಹತ್ವವನ್ನು ವಿವರಿಸಿದ. ಅವನು ಹೇಳಿದ, ಇತಿಹಾಸ ಕೇವಲ ಹಳೆಯ ಕಥೆಯಲ್ಲ, ಅದು ನಮ್ಮ ಗುರು. ಅದು ನಮಗೆ ಧೈರ್ಯ, ದೂರದೃಷ್ಟಿ ಮತ್ತು ದೇಶಭಕ್ತಿ ಕಲಿಸುತ್ತದೆ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಅವನ ಪ್ರಬಂಧವನ್ನು ಕೇಳಿ ಚಪ್ಪಾಳೆ ತಟ್ಟಿದರು. ಅಜಯ್ ಮೊದಲ ಬಹುಮಾನ ಗೆದ್ದ. ಆ ದಿನ ಅವನ ಸ್ನೇಹಿತರು ಅವನ ಬಳಿ ಬಂದು ಹೇಳಿದರು, ನಾವು ತಪ್ಪು ಮಾಡಿದ್ದೇವೆ. ಇತಿಹಾಸ ನಿಜವಾಗಿಯೂ ಪ್ರೇರಣಾದಾಯಕ.